ಸ್ನೇಹಿತರೆ, ವೆಲ್ಕಮ್ ಟು KM ಆ್ಯಕ್ಟಿವ್ ಟೀಚರ್. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಮಾಹಿತಿಯನ್ನು ನೋಡೋಣ. ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ಪುಣೆ ಜಿಲ್ಲೆಯ ಜುನ್ನರ್ ತಾಲೂಕಿನ ಶಿವನೇರಿ ಎಂಬ ಕೋಟೆಯಲ್ಲಿ 19 ಫೆಬ್ರವರಿ 1630ರಂದು ಆಯಿತು. ಇವರ ತಂದೆಯ ಹೆಸರು ಶಹಾಜಿ ಮತ್ತು ತಾಯಿ ಜೀಜಾಬಾಯಿ. ಶಿವಾಜಿ ಮಹಾರಾಜರಿಗಿಂತ ಮೊದಲು ಮಹಾರಾಷ್ಟ್ರದ ಮೇಲೆ ವಿಜಾಪುರದ ಆದಿಲಶಾಹಿ ಹಾಗೂ ಅಹಮದ್ನಗರದ ನಿಜಾಮ್ ಶಾಹಿಗಳು ಆಡಳಿತವನ್ನು ನಡೆಸುತ್ತಿದ್ದರು. ಇವರು ಪ್ರಜೆಗಳ ಮೇಲೆ ಅನ್ಯಾಯ, ಅತ್ಯಾಚಾರ ಹಾಗೂ ದಬ್ಬಾಳಿಕೆಗಳನ್ನು ಮಾಡುತ್ತಿದ್ದರು. ಜನರನ್ನು ತುಂಬ ಪೀಡಿಸುತ್ತಿದ್ದರು. ಭೂ ಕಂದಾಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ವಸೂಲಿ ಮಾಡುತ್ತಿದ್ದರು. ಇದರಿಂದಾಗಿ ಜನ ತುಂಬ ಬೇಸತ್ತು ಹೋಗಿದ್ದರು. ಶಿವಾಜಿ ಮಹಾರಾಜರು ಈ ಎಲ್ಲ ಅನ್ಯಾಯವನ್ನು ಚಿಕ್ಕಂದಿನಲ್ಲಿಯೇ ನೋಡಿದ್ದರು. ಇನ್ನು ಜೀಜಾಬಾಯಿ ಶಿವಾಜಿ ಮಹಾರಾಜರಿಗೆ ಚಿಕ್ಕಂದಿನಲ್ಲಿಯೇ ರಾಮನ, ಭೀಮನ, ಕೃಷ್ಣನ ಮುಂತಾದವರ ಕಥೆಗಳನ್ನು ಹೇಳಿ ತುಂಬ ಸ್ಫೂರ್ತಿಯನ್ನು ತುಂಬುತ್ತಿದ್ದರು. ಅಂತಹ ಕಥೆಗಳನ್ನು ಕೇಳಿ ಬೆಳೆದ ಶಿವಾಜಿ ಮಹಾರಾಜರು ಮುಂದೆ ಮಹಾನ್ ನಾಯಕರಾಗಿ ನಿಲ್ಲುತ್ತಾರೆ. ಚಿಕ್ಕಂದಿನಿಂದಲೂ ಮಾವಳೆ ಮಕ್ಕಳೊಡನೆ ಬೆಳೆದ ಶಿವಾಜಿ ಮಹಾರಾಜರಿಗೆ ಮಾವಳೆ ಮಕ್ಕಳೆಂದರೆ ತುಂಬ ಪ್ರೀತಿ. ಮಾವಳೆಗಳು ಅಂದರೆ ಮಾವಳದಲ್ಲಿ ವಾಸಿಸತಕ್ಕಂತಹ ಜನರು. ಇಂತಹ ಮಾವಳೆ ಮಕ್ಕಳೊಡನೆ ಕೂಡಿ ಶಿವಾಜಿ ಮಹಾರಾಜರು ಚಿಕ್ಕಂದಿನಲ್ಲಿಯೇ ಸ್ವರಾಜ್ಯವನ್ನು ಸ್ಥಾಪಿಸುವ ಪ್ರತಿಜ್ಞೆಯನ್ನು ಮಾಡಿದರು. ಅದು ರಾಯರೇಶ್ವರನ ಮಂದಿರದಲ್ಲಿ 1645ನೇ ಇಸ್ವಿಯಲ್ಲಿ. ಇಲ್ಲಿ ಸ್ವರಾಜ್ಯ ಎಂದರೆ ಸ್ವಂತ ರಾಜ್ಯ, ನಮ್ಮದೇ ರಾಜ್ಯ, ನಮ್ಮ ಜನರಿಗಾಗಿ ನಿರ್ಮಿಸತಕ್ಕಂಥ ಈ ನಮ್ಮ ರಾಜ್ಯದಲ್ಲಿ ನಮ್ಮದೇ ಆಡಳಿತ ನಡೆಯಬೇಕು ಹಾಗೂ ನಮ್ಮದೇ ರೀತಿ ನೀತಿಗಳು ಹಾಗೂ ನಿಯಮಗಳಿರಬೇಕೆಂಬ ಉದ್ದೇಶವನ್ನು ಮುಂದಿಟ್ಟುಕೊಂಡು ಶಿವಾಜಿ ಮಹಾರಾಜರು ಸ್ವರಾಜ್ಯ ಸ್ಥಾಪನೆಯ ಪ್ರತಿಜ್ಞೆಯನ್ನು ಮಾವಳೆ ಮಕ್ಕಳೊಂದಿಗೆ ಮಾಡಿದರು. ಇಂತಹ ಸ್ವರಾಜ್ಯ ಪ್ರತಿಜ್ಞೆಯ ಒಂದು ಪವಿತ್ರವಾದ ಕಾರ್ಯ ಸಾಕಾರಗೊಳ್ಳಲು ಅವರು ತಮ್ಮ ಜೀವಮಾನವಿಡೀ ಶ್ರಮಿಸಿದರು. ವಿಜಾಪುರದ ಆದಿಲಶಾಹಿಯ ಹಿಡಿತದಲ್ಲಿರತಕ್ಕಂತಹ ಪುಣೆಯ ಸಮೀಪದ ತೋರಣಗಡ ಎಂಬ ಕೋಟೆಯನ್ನು ಗೆದ್ದುಕೊಂಡು ಅವರು ತಮ್ಮ ಸ್ವರಾಜ್ಯದ ಕಾರ್ಯವನ್ನು ಆರಂಭಿಸಿದರು. ತೋರಣಗಡ, ರಾಜಗಡ ಹೀಗೆ ಒಂದೊಂದೇ ಕೋಟೆಗಳನ್ನು ಗೆದ್ದ ಶಿವಾಜಿ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸತೊಡಗಿದರು. ವಿಜಾಪುರದ ಆದಿಲಶಾಹಿ, ಅಹಮದ್ನಗರದ ನಿಜಾಮ್ ಶಾಹಿ ಹಾಗೂ ಉತ್ತರದ ಮೊಘಲ ಬಾದಶಾಹ ದಿಲ್ಲಿಯ ಔರಂಗಜೇಬ ಇವರು ಶಿವಾಜಿ ಮಹಾರಾಜರಿಗೆ ನೆಲದ ಮೇಲಿನ ಶತ್ರುಗಳಾದರೆ, ಗೋವೆಯ ಪೋರ್ಚುಗೀಸ ಹಾಗೂ ಜಂಜೀರಾದ ಸಿದ್ದಿಯವರು ಶಿವಾಜಿ ಮಹಾರಾಜರಿಗೆ ಸಮುದ್ರದಲ್ಲಿಯ ಶತ್ರುಗಳಾದರು. ಇಂತಹ ಶತ್ರುಗಳನ್ನು ಎದುರಿಸಲು ಅವರು ಬಲಿಷ್ಠವಾದ ನೌಕಾಪಡೆಯನ್ನು ನಿರ್ಮಿಸಿದರು. ಅವರನ್ನು ಭಾರತೀಯ ನೌಕಾಪಡೆಯ ಜನಕ ಎಂದು ಕರೆಯುತ್ತಾರೆ. ಮಧ್ಯಯುಗದ ಭಾರತದಲ್ಲಿ ನೌಕಾಪಡೆಯನ್ನು ನಿರ್ಮಿಸಿದ ಶಿವಾಜಿ ಮಹಾರಾಜರದು ಒಂದು ಗಮನಾರ್ಹ ಅಂಶವಾಗಿದೆ. ತಮ್ಮ ಜೀವಮಾನವಿಡೀ ಶತ್ರುಗಳನ್ನು ಬಗ್ಗು ಬಡಿಯುತ್ತಾ ಮುಂದೆ ನಡೆದ ಶಿವಾಜಿ ಮಹಾರಾಜರು 1674ರಲ್ಲಿ ರಾಜ್ಯಾಭಿಷೇಕವನ್ನು ಮಾಡಿಕೊಂಡರು. ಇಂತಹ ಶಿವಾಜಿ ಮಹಾರಾಜರು 3 ಏಪ್ರಿಲ್ 1680ರಂದು ರಾಯಗಢ ಕೋಟೆಯಲ್ಲಿ ನಿಧನರಾದರು. ಶಿವಾಜಿ ಮಹಾರಾಜರು ಮಾಡಿದ ಯುದ್ಧಗಳೆಷ್ಟು, ಗೆದ್ದ ಕೋಟೆಗಳೆಷ್ಟು ಹಾಗೂ ಈ ದೇಶಕ್ಕೆ ಅವರ ಕೊಡುಗೆ ಏನು ಅನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.